ಇನ್ನು ಈದ್ ಪ್ರಾರ್ಥನೆಗೆ ಗಲ್ಫ್ ಯುದ್ಧದ ಎಫೆಕ್ಟ್ ತಟ್ಟಿದೆ. ದುಬೈನಲ್ಲಿ ಈದ್ ಪ್ರಾರ್ಥನೆಗೆ ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಮಸೀದಿ ಒಳಗಡೆ ಮಾತ್ರ ಪ್ರಾರ್ಥನೆಯನ್ನ ಮಾಡುವಂತೆ ಸೂಚನೆಯನ್ನ ನೀಡಲಾಗಿದೆ. ಈದ್ಗಾ ಮೈದಾನಗಳ ಬದಲು ಕೇವಲ ಮಸೀದಿ ಒಳಗಡೆ ಮಾತ್ರ ಪ್ರಾರ್ಥನೆಯನ್ನ ಮಾಡಿ. ನಾಳೆ ಅರಬ್ ರಾಷ್ಟ್ರಗಳಲ್ಲಿ ರಂಜಾನ್ ಹಬ್ಬ ನಡೆಯಲಿದೆ. ಈದ್ಗಾ ಮೈದಾನಗಳ ಬಳಕೆ ಬೇಡ ಸದ್ಯದ ಪರಿಸ್ಥಿತಿಯಲ್ಲಿ. ಹೆಚ್ಚು ಜನ ಸೇರುವಂತಹ ಜಾಗವನ್ನೇ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನ ಮಾಡುವಂತಹ ಭೀತಿ ಇರೋದ್ರಿಂದ ಮಸೀದಿ ಒಳಗಡೆನೇ ಪ್ರಾರ್ಥನೆಯನ್ನ ಸಲ್ಲಿಸಿ ಅಂತ ಹೇಳಿ ಇದೀಗ ಸೂಚನೆಯನ್ನ ಕೊಡಲಾಗಿದೆ. ಈ ಯುದ್ಧದ ಎಫೆಕ್ಟ್ ಈ ಪ್ರಾರ್ಥನೆಗೂ ಕೂಡ ತಟ್ಟಿದೆ. ದುಬೈನಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಡಲಾಗಿದೆ. ಮಸೀದಿಯ ಒಳಗಡೆ ಪ್ರಾರ್ಥನೆಯನ್ನ ಸಲ್ಲಿಸುವಂತೆ. ರಂಜಾನ್ ಹಬ್ಬವನ್ನು ಬಹಳ ಸಡಗರ ಸಂಭ್ರಮದಿಂದ ಸೆಲೆಬ್ರೇಟ್ ಮಾಡಲಾಗ್ತಾ ಇತ್ತು ಪ್ರತಿ ವರ್ಷ. ಆದರೆ ಇದೀಗ ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದಿಂದಾಗಿ ಗಲ್ಫ್ ರಾಷ್ಟ್ರಗಳಲ್ಲಿ ಅದರಲ್ಲೂ ದುಬೈನಲ್ಲಿ ರಂಜಾನ್ ಹಬ್ಬ ಆತಂಕದಲ್ಲೇ ನಡಿಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರಮುಖವಾಗಿ ಯಾವ ರೀತಿಯಾಗಿ ಇರಾನ್ ತನ್ನ ಪ್ರತಿದಾಳಿಯನ್ನ ಮುಂದುವರಿಸ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಇನ್ನು ಮತ್ತೊಂದು ಕಡೆ ಹಾರ್ಮುಜ್ ಜಲಸಂಧಿ ಓಪನ್ ಮಾಡಿಲ್ಲ ಇರಾನ್. 24 ಗಂಟೆಯಲ್ಲಿ ಒಂದೇ ಒಂದು ಹಡಗು ಕೂಡ ಸಂಚಾರ ಮಾಡಿಲ್ಲ, ನಿಂತಲ್ಲೇ ನಿಂತಿವೆ. ಇರಾನ್ನಿಂದ ದಾಳಿಯ ಆತಂಕದಲ್ಲಿ ಹಡಗುಗಳನ್ನು ತೆಗೆಯೋದಕ್ಕೆ ಯಾರೂ ಕೂಡ ಅಲ್ಲಿ ಪ್ರಯತ್ನ ಪಡ್ತಿಲ್ಲ. ಅಮೆರಿಕ, ಇಸ್ರೇಲ್ಗೆ ಸೆಡ್ಡು ಹೊಡೆದಿರುವಂತಹ ಇರಾನ್ ಯಾವ ರೀತಿಯ ಭೀತಿಯನ್ನ ಹುಟ್ಟಿಸಿದೆ ಅಮೆರಿಕ ಮತ್ತು ಇಸ್ರೇಲ್ಗೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಹಡಗುಗಳು ನಿಂತಲ್ಲೇ ನಿಂತಿವೆ. ಅದಕ್ಕೆ ಸಂಬಂಧಪಟ್ಟಂತಹ ಮ್ಯಾಪ್ ಕದಲ್ತಾ ಇಲ್ಲ. ಕೊಂಚ ಅಲುಗಾಡಿದ್ರೂ ಕೂಡ ಎಲ್ಲಿ ಇರಾನ್ ಸ್ಫೋಟ ಮಾಡಿಬಿಡುತ್ತೋ ಅನ್ನೋ ಭೀತಿ ಇದೆ. ಹಾಗಾಗಿ ಕಳೆದ 24 ಗಂಟೆಯಲ್ಲಿ ಒಂದೇ ಒಂದು ಹಡಗು ಕೂಡ ಹರ್ಮುಜ್ ಜಲಸಂಧಿಯಿಂದ ಮುಂದೆ ಸಾಗುವಂತಹ ಪ್ರಯತ್ನವನ್ನು ಮಾಡಿಲ್ಲ. ಪ್ರಯತ್ನ ಮಾಡಿದ್ದೇ ಆದರೆ ಅದರ ಎಫೆಕ್ಟ್ ಹೇಗಿರಬಹುದು ಅನ್ನೋದ್ರ ಬಗ್ಗೆ ಗೊತ್ತಿದೆ. ಅಮೆರಿಕ ಇರಬಹುದು, ಇಸ್ರೇಲ್ ಇರಬಹುದು, ಅಥವಾ ಬೇರೆ ಬೇರೆ ರಾಷ್ಟ್ರಗಳಿಗೆ ಈ ಒಂದು ಹಾರ್ಮುಜ್ ಜಲಸಂಧಿಯಿಂದ ಹೋಗುವಂತಹ ಹಡಗುಗಳಿರಬಹುದು, ನಿಂತಲ್ಲೇ ನಿಂತಿವೆ ಸದ್ಯಕ್ಕೆ. ಇಸ್ರೇಲ್ ಮತ್ತು ಇರಾನ್ಗೆ ದೊಡ್ಡ ಮಟ್ಟದಲ್ಲೇ ಹೊಡೆತವನ್ನು ಕೊಡ್ತಾ ಇದೆ ಇರಾನ್ ತನ್ನ ಪ್ರತಿದಾಳಿಯಿಂದ. ಯಾವುದಕ್ಕೂ ಕೂಡ ಬಗ್ತಾ ಇಲ್ಲ. ನೀವೆಷ್ಟು ಸ್ಟ್ರಾಂಗ್ ಇದ್ದೀರೋ ಅದಕ್ಕಿಂತ ದುಪ್ಪಟ್ಟು ಸ್ಟ್ರಾಂಗ್ ನಾವಿದ್ದೀವಿ ಅನ್ನೋದನ್ನು ಇರಾನ್ ತೋರಿಸ್ತಾ ಇದೆ ತನ್ನ ದಾಳಿಯ ಮೂಲಕ. ಅದಕ್ಕೆ ತುಂಬ ದೊಡ್ಡ ಒಂದು ಉದಾಹರಣೆ ಅಂದರೆ ಹರ್ಮುಜ್ ಜಲಸಂಧಿ. ಒಂದೇ ಒಂದು ಹಡಗನ್ನ ಅಲ್ಲಿ ತೆಗೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಇಲ್ಲ ಅಂದರೆ ಇರಾನ್ ದಾಳಿಯ ಬಗ್ಗೆ ಅದೆಷ್ಟರ ಮಟ್ಟಿಗೆ ಆತಂಕ ಮತ್ತು ಭೀತಿ ಆವರಿಸಿದೆ ಅನ್ನೋದನ್ನು ನಾವು ಅಂದಾಜು ಮಾಡಿಕೊಳ್ಳೇಬೇಕಾಗುತ್ತೆ.